ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಿಷಿಕ್ ಗೌಡ್ರೆ ಕುಣಿಲಾರ್ದೇ ಇರೋರು ನಳ ಡಂಕು ಅಂತ ಬಿಜೆಪಿ ಜೆಡಿಎಸ್ ಅವರು ಆಯ್ತು ಬಿಡಿ ಸ್ವಾಮಿ, ಒಂದ್ ನಿಮಿಷ ಇರಿ ಸರ್. ಕೆಲವೊಂದು ಕ್ಷೇತ್ರ ಕೆಲವೊಂದು ಬೂತ್ಗಳಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂತಹ ಬೂತ್ಗಳಲ್ಲಿ ನಿರ್ದಿಷ್ಟ ಧರ್ಮದ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಅನ್ನೋದು ಈ ಒಂದು ದೂರಿನಲ್ಲಿ ಇದೆ ಸರ್. ಅಂದರೆ ಇದಕ್ಕೆ ಒಂದು ಧರ್ಮದ ಟಚ್ಚನ್ನು ಕೂಡ ತಾವು ಕೊಟ್ಟಿದ್ದೀರಿ ನಿರ್ದಿಷ್ಟವಾಗಿ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪರ್ಟಿಕ್ಯುಲರ್ ಮುಸಲ್ಮಾನರ ಬಗ್ಗೆನೇ ಇರೋದು ಅದು ಆರೋಪ. ಮುಸಲ್ಮಾನ ಅಧಿಕಾರಿಗಳನ್ನು ಎಲ್ಲರೂ ಯಾರ್ಯಾರು ಎಲ್ಲೋಗಳಿದ್ದಾರೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಏನು ಮಾಡೋಣ ಸರ್? ಬೇರೆ ರಾಜ್ಯಕ್ಕೆ ಓಡಿಸ್ಬಿಡೋಣವಾ? ಇಲ್ಲಾಂದ್ರೆ ಅವ್ರನ್ನ ಕಿತ್ತಾಕ್ಬಿಡೋಣ? ರಾಜ್ಯ ಸರ್ಕಾರದಲ್ಲಿ ಅವರ ಕೆಲಸದ ಅವಧಿಯನ್ನ ಅವ್ರಿಗೆ ರಿಟೈರ್ಮೆಂಟ್ ಕೊಟ್ಟು ಮನೆಗೆ ಕಳಿಸ್ಬಿಡೋಣವಾ? ನೋಡಿ, ಅದನ್ನ ತಪ್ಪು ಅರ್ಥ ಮಾಡ್ಕೊಳ್ಳೋದು ಮತ್ತೆ ಹೆಂಗೆ ಹೇಳಿ ಸರ್? ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಅವರು ಈ SIR ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿರೋ ಮತದಾರರಿಗೆ ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಸ್ಟಾಪ್ ಮಾಡಬೇಕು. ಈಗ ಮೇಡಮ್ ನೋಡಿ, ಈಗ ರಾಮನಗರದಲ್ಲಿ ಇತ್ತೀಚೆಗೆ ಆಗಿರುವಂತದ್ದು ನಾವು ಗಮನಿಸಿದಿರಿ, ಶಾಂತಿನಗರದಲ್ಲೂ ಇದೇ ರೀತಿ ಆಗಿದೆ ಗಮನಿಸಿದಿರಿ, ಚಾಮರಾಜಪೇಟೆಯಲ್ಲಿ ಆಗಿದೆ ಇದೇ ರೀತಿ ತಾವು ಗಮನಿಸಿದಿರಿ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಕೆಲವೊಂದು ವಿಚಾರಗಳೇನು ಅಂತ ಹೇಳಿದ್ರೆ, ಈ ಶಾದಿ ಮಹಲ್ ಇರ್ಬೋದು ಅಥವಾ ಮದ್ರಾಸಗಳಿರ್ಬೋದು ಅಥವಾ ಕೆಲವೊಂದು ಕಮ್ಯುನಿಟಿಗೆ ಆಗಿರುವಂಥವೇ ಪರ್ಟಿಕ್ಯುಲರ್ ಆಗಿ ಯಾಕೆ ಹೈಲೈಟ್ ಆಗ್ತಾ ಇದೆ ಅನ್ನುವಂಥದ್ದು ಒಂದನ್ನ ನಾವು ಯೋಚನೆ ಮಾಡಬೇಕು. ಎರಡನೇದು ಸರ್, ಅಂದ್ರೆ ಈಗ ನಿಮ್ಮ ಪ್ರಕಾರ ಸರ್, ಐ ಡು ಅಗ್ರಿ, ನಿಮ್ಮ ಪ್ರಕಾರ ಸರ್ ಮುಸಲ್ಮಾನ ಏರಿಯಾಗೆ ಕ್ರಿಶ್ಚಿಯನ್ರನ್ನು ಮತ್ತು ಹಿಂದೂಗಳನ್ನು ನೇಮಕ ಮಾಡಬೇಕು, ಹಿಂದೂಗಳ ಏರಿಯಾಗೆ ಮುಸಲ್ಮಾನರನ್ನ ನೇಮಕ ಮಾಡಬೇಕು, ಅಥವಾ ಮುಸಲ್ಮಾನ ಏರಿಯಾಗಳಿಗೆ ಮುಸಲ್ಮಾನ BLOಗಳು ಬೇಡ, ಅಥವಾ BLOಗಳ ಧರ್ಮವನ್ನ ನೋಡಿ ಪರೀಕ್ಷಿಸಿ ಆಮೇಲೆ ಅವ್ರನ್ನ ನೇಮಕ ಮಾಡ್ಬೇಕಾ? ಹೆಂಗ್ ಸರ್, ಹೆಂಗ್ ಮಾಡೋದು? ಸ್ವಲ್ಪ ಹೇಳಿ ಸರ್. BLOಗಳನ್ನ ನೇಮಕ ಮಾಡುವಂಥದ್ದು ಅವ್ರ ಮೇಲಿರುವಂತಹ ಅಧಿಕಾರಿಗಳು ತಹಶೀಲ್ದಾರ್ ಅವರು AC ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ಇಲ್ಲಿ BK ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನೀವು ಹೇಳಿ ಸರ್, ಹೆಂಗ್ ಮಾಡ್ಬೋದು ಹೇಳಿ, ಪ್ಲೀಸ್ ಹೇಳಿ ಸರ್, ಹೆಂಗ್ ಮಾಡ್ಬೋದು ಸರ್? ಈಗ ಉದಾಹರಣೆಗೆ ಸರ್ ನೀವು ತೋರಿಸಿದ್ರಿ ರಾಮ್ನ, ಈಗ ನೀವೇ ಹೇಳಿದಿರಿ ದ ರಿಲಿಜನ್ ಆಫ್ BLOs should not matter while conducting the SIR. However, it has been found that BLOs belonging to a particular religion are being deployed in minority areas for conducting the SIR exercise. Such deployment raises serious concerns about the fairness and impartiality of the process and needs immediate examination by the Election Commission of India. So ಹಾಗಾಗಿ ಸರ್, ನಿಮ್ಮ ಪ್ರಕಾರ ಸರ್ ಈ ಮುಸಲ್ಮಾನ BLOಗಳನ್ನ ಏನ್ ಮಾಡೋಣ ಹೇಳಿ ಸರ್? ಮನೇಲಿ ಕೂರ್ಸೋಣ ಅವ್ರ ಪರವಾಗಿ? ಮತ್ತಿನ್ನೇನು ಸರ್? ಇವಾಗ ನಾಳೆ ಸರ್, ಒಂದ್ ನಿಮಿಷ ಸರ್, ನಾಳೆ ಇವಾಗ ಒಂದ್ ನಿಮಿಷ ಸರ್, ನಾಳೆ ಏನಾದ್ರು ಪಾಪ BLOಗಳು ಇಷ್ಟು ನೈತಿಕವಾಗಿ ಇವತ್ತು ಕುಗ್ಗಿರ್ತಾರೆ, ಎಸ್ಪೆಷಲಿ ಮುಸಲ್ಮಾನರು ಅಂತಂದ್ರೆ, ಈಗ ನಾಳೆ ಅವ್ರಿಗೇನಾದ್ರೂ ಮುಸಲ್ಮಾನ ಏರಿಯಾಗಳನ್ನ ಅಲಾಟ್ ಮಾಡಿದ್ದಾರೆ, ನಾಳೆ ಹೋಗಕ್ಕೂ ಹೆದರ್ತಾರೆ ಅವರು. ಯಾಕಂದ್ರೆ ನಮ್ಮ ಕಾರ್ಯಕ್ಷಮತೆಯ ಮೇಲೆ ಮತ್ತು ನಮ್ಮ ದಕ್ಷತೆಯ ಮೇಲೆ, ನಮ್ಮ ನೈತಿಕತೆಯ ಮೇಲೆ ಈಗ ಪ್ರಶ್ನೆ ಎದ್ದಿರುವುದರಿಂದ ನಾವು ಮಾಡೋದೇ ಇಲ್ಲ ಅಂತೀರಾ? ಅಲ್ಲ ಸರ್, ಅಧಿಕಾರಿಗಳನ್ನು ನೀವು ಧರ್ಮದ ಆಧಾರದ ಮೇಲೆ ವಿಂಗಡಿಸ್ತೀರಿ ಅಂತಂದ್ರೆ ಸರ್, ಏನ್ ಸರ್ ಇದು? ಯಾವ ಲೆವೆಲ್ ಬಂದ್ಬಿಟ್ಟಿದ್ದೀರಿ ಸರ್ ನೀವು? ಕುಮಾರಸ್ವಾಮಿ ಅವರು ಬಿಡಿ, ಒಂದ್ ನಿಮಿಷ, ಧರ್ಮದ ಮೇಲೆ ರಾಜಕೀಯ ಮಾಡೋರು ಬಹಳ ಜನ ಇದ್ದಾರೆ ಸರ್, ನಾಟ್ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವ್ರಿಗೆ ಇದು ತಕ್ಕದಾದದಲ್ಲ ಮೇಡಮ್. ಇವಾಗ ಸ್ಟೇಟ್ಮೆಂಟ್ ನ ಮತ್ತೆ ನೀವು ಓದಿ ಇನ್ನೊಂದ್ಸತಿ. ಅಲ್ಲಿ ಎಲ್ಲೂ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಕಮ್ಯುನಿಟಿಲಿ BLOಗಳನ್ನ ಇದೇ ತರ ನಾಮಿನೇಟ್ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಅದರ ಅರ್ಥ ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಕೆಲವೊಂದು ಕಮ್ಯುನಿಟಿ ಆಕ್ಟಿವಿಟೀಸ್ ಮೈನಾರಿಟಿ ಏರಿಯಾ. ಎಸ್, ಎಕ್ಸಾಕ್ಟ್ಲಿ. ಈ ಸೆಂಟೆನ್ಸ್ ನ ನೀವು ಅಂಡರ್ಲೈನ್ ಮಾಡಿ. ಯಾರು ಕ್ರಿಶ್ಚಿಯನ್ರ, ಜೈನರ ಅಥವಾ ಮುಸಲ್ಮಾನರ? ಹೇಳಿ ಸರ್. ಈಗ ರಾಮನಗರ ಸಿಖ್ರ, ಅವರೆಲ್ಲ ಮೈನಾರಿಟಿ ಅಲ್ಲ ಸರ್? ಯಾವ ಮೈನಾರಿಟಿ? ನೋಡಿ, ಈಗ ರಾಮನಗರದಲ್ಲಿ ಉದಾಹರಣೆ ತಗೋಣ. ಮುಸಲ್ಮಾನರು, ಎಸ್, ಮುಸಲ್ಮಾನರು ಡೈರೆಕ್ಟ್ ಆಗಿ ಮಾತಾಡೋಣ. ರಾಮನಗರ ಮುಸಲ್ಮಾನರು ಬೇಡವಾ? ಅಲ್ಲ, ಬೇಕು ಮೇಡಮ್, ಎಲ್ಲರೂ ಬೇಕು ನಮಗೆ. ಕರ್ನಾಟಕ ರಾಜ್ಯದ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವಾಗ ಶಾದಿ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಇಲ್ಲದೆ ಇದ್ರೆ ಇವರು ಕುತ್ಕೊಂಡು ಮುಸಲ್ಮಾನರು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಹೋಗ್ಬೇಕು ಅವ್ರಿಗೆ. ನೋಡಿ, ಏನ್ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಮಸೀದಿಗಳಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಪ್ರಿಫರೆನ್ಷಿಯಲ್ ಆಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮಗೆ ಇಂಥವ್ರನ್ನೇ BLOಗಳನ್ನ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹಾಕೊಂಡಿರುವಂತದ್ದು. ಯಾರು?
ಅವ್ರ ಹೈಯರ್ ಅಧಿಕಾರಿಗಳು. ನಿಮ್ಗೆ ದಾಖಲೆ ಇದೆಯಾ ಅದಕ್ಕೆ? ಇದೆ ಮೇಡಮ್. ನೋಡಿ, ಈಗ ಹ್ಯೂಮನ್ ರಿಸೋರ್ಸ್ ಪ್ರೊಡ್ಯೂಸ್ ಮಾಡುವಂತವ್ರು ಯಾರು ನಿಮ್ಗೆ? ರಾಜ್ಯ ಸರ್ಕಾರದವರು. ಈಗ ಶಾಸಕರು. ಹೌದು ಮೇಡಮ್. ಈಗ ಅಲ್ಲಿ ಯಾರು ಕಾಕತಾಳೀಯ ಎನ್ನುವಂತೆ ಹೋಗಿರ್ಬಹುದಲ್ಲ ಸರ್? ಕಾಕತಾಳೀಯ ಆಗಲ್ಲ ಮೇಡಮ್. ಹಿಂದೂಗಳ ಏರಿಯಾಗೆ ಹಿಂದೂಗಳು ಹೋದ್ರೆ ಅದು ತಪ್ಪಿಲ್ಲ, ಮುಸಲ್ಮಾನರ ಏರಿಯಾಗೆ ಮುಸಲ್ಮಾನರು ಹೋದ್ರೆ ತಪ್ಪು. ತಪ್ಪಿಲ್ಲ ನೋಡಿ. ಈಗ BLA 1 ಅಥವಾ BLA 2ಗಳು ಪಾರ್ಟಿಯಿಂದ ನಾಮಿನೇಟ್ ಆಗ್ತಾರೆ. ಆದ್ರೆ BLOಗಳು ಅಂತ ತಗೊಂಡಾಗ ನಾವೇನಾಗುತ್ತೆ, ಈಗ ಫಾರ್ ಇನ್ಸ್ಟೆನ್ಸ್ ನಿಮಗೆ PDOಗಳು ಅಥವಾ VAಗಳು ಅಥವಾ ಈಗ RO RI TA ಅಥವಾ ಇನ್ನ ಬೇರೆ ಬೇರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರು ಅಷ್ಟು ಜನ ಯಾರು ಇರ್ತಾರೆ, ಆ ನೇಮ್ಸ್ಗಳನ್ನ ತಗೊಂಡಾಗ ಡಿಪ್ಲಾಯ್ ಮಾಡುವಂತವ್ರು ಯಾರು? ಸೊ ಈಗ ಡಿಪ್ಲಾಯ್ ಮಾಡಬೇಕಾದ್ರೆ ಇಂಥ ಒಂದು ವಾರ್ಡ್ ಅಲ್ಲಿ ಇಂಥ ಒಂದು ಕಮ್ಯುನಿಟಿ ಜನ ಇದ್ದಾರೆ. ಸೊ ಅದನ್ನ ಅಸೈನ್ ಮಾಡಿದವರು ಯಾರು? ಅಸೈನ್ ಮಾಡಿದವರು ಉತ್ತರ ಕೊಡ್ಬೇಕಾಗುತ್ತೆ ಸರ್. ಅದ್ರ ಈಗ ನಾವು ಪಾಪ ಹಿರಿಯ ಪತ್ರಕರ್ತರಿದ್ದಾರೆ, ಅವರು ಇಂಗ್ಲಿಷ್ ಮೀಡಿಯಾದಲ್ಲೇ ಕೆಲಸ ಮಾಡಿರೋರಾದ್ರಿಂದ ಸರ್ ನಾನು ಇದನ್ನ ಓದ್ತೀನಿ ಸರ್, ಇದರ ಅರ್ಥ ಏನು ಅಂತ ನನಗೆ ಹೇಳಿ ಸರ್. ನಾನು ಕನ್ನಡ ಮೀಡಿಯಂ, ನನಗೆ ಗೊತ್ತಾಗಲ್ಲ ಅಷ್ಟೊಂದು, ನಾನು ಬುದ್ಧಿವಂತಳಿಲ್ಲ, ಭಾರಿ ಬುದ್ಧಿವಂತಳು ನಾನೇನಲ್ಲ. ಇಲ್ಲಿ ಕೊಡ್ಲಾ ಸರ್? ನೀವೇ ಓದ್ಬಿಟ್ಟು ಹೇಳ್ಬಿಡಿ ಸರ್. ಇಲ್ಲಿ ಕೊಡಿ ಸರ್, ಸಾರಿ ಕೊಡ್ರಿ ಸರ್ ಪ್ಲೀಸ್ ಸರ್. ಮಾರ್ಕ್ ಮಾಡಿದ್ದೀನಿ ಗ್ರೀನ್ ಕಲರ್ ನೋಡಿ ಸರ್. I have already got the point. There is no problem with regard to this. ಅಲ್ಲ ಸರ್, ಇದು ವರ್ಡ್ ಟು ವರ್ಡ್ ನೋಡಿ, ಯಾಕಂದ್ರೆ ನಾನು ಹೇಳಿರೋದ್ರಲ್ಲಿ ತಪ್ಪಿರಬಹುದೇನೋ. ನನ್ನ ಕರೆಕ್ಟ್ ಮಾಡಿ ನೀವು ದಯವಿಟ್ಟು. ಅಲ್ಲ ಅದನ್ನೇ, ಪ್ಲೀಸ್ allow me to speak, then I will tell you what it is. You see, ಯಾವುದೇ ಒಂದು ರಿಲಿಜನ್ ಇರ್ಬೋದು, ಅದು ಡಿಸ್ಕ್ರಿಮಿನೇಷನ್ ಆಗುತ್ತೆ. ಒಬ್ಬ ಮುಸ್ಲಿಂ ಅಂತಲ್ಲ, ಒಬ್ಬ ಕ್ರಿಶ್ಚಿಯನ್ ಅಂತಲ್ಲ, ಒಬ್ಬ ಸಿಖ್ ಅಂತಲ್ಲ, ಒಬ್ಬ ಹಿಂದೂ ಅಂತಲ್ಲ. ನಮ್ಮ ಪ್ರಿಯಾಂಬಲಲ್ಲೇ ಇದೆ, all the procedures, all the regulations are subjected to the ನಾನ್ ಡಿಸ್ಕ್ರಿಮಿನೇಷನ್ ಅಂತ ಅಷ್ಟೇ. ಅವನು ಮುಸ್ಲಿಂ ಅಧಿಕಾರಿ ಆಗಿದ್ದರೂ ಕೂಡ ಮುಸ್ಲಿಂ ಏರಿಯಾಗೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ನಿಯಮಾವಳಿಗಳ ಪ್ರಕಾರ ಸಾಧ್ಯ ಇಲ್ಲ. ಇಟ್ ಈಸ್ ಡೀಮ್ಡ್ ಅಂತ, ಇಟ್ ಈಸ್ ಡೀಮ್ಡ್. ಅಲ್ಲಿ ಏನು ಹೇಳಿದ್ದಾರೆ, ಒಂದು ಪರ್ಟಿಕ್ಯುಲರ್ ಆಗಿ ಸೂಚ್ಯವಾಗಿ ಡೀಮ್ಡ್ ಆಗಿ ಹೇಳಿದ್ದಾರೆ. ಏನು ಅಂದರೆ ಒಂದು ಧರ್ಮಕ್ಕೆ ಸೇರಿದ, ಆದರೆ ಆ ಧರ್ಮ ಯಾವುದು ಅನ್ನೋದನ್ನು ಅವರು ಹೇಳಿಲ್ಲ. ಆದರೂ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮುಸ್ಲಿಂ ಅಂತ ಹೇಳ್ಬಿಟ್ಟೆ. ಹಾಗಾಗಿ ನಮ್ಮ ಶಾಸನಗಳಲ್ಲಿ, ನಮ್ಮ ನಿಯಮಾವಳಿಗಳಲ್ಲಿ ಆ ರೀತಿಯಾದಂಥ ಒಂದು ತಾರತಮ್ಯ ಮಾಡಬೇಕು ಅಧಿಕಾರಿಗಳಲ್ಲೂ ಅಂತಿಲ್ಲ. ಆಗಲೇ ನಾವು ಕೇಳಿದ್ರಿ, ಒಬ್ಬ ಮುಸ್ಲಿಂ ಅಧಿಕಾರಿಯನ್ನು ನೀವು ಬಾಗಿಲಲ್ಲಿ ಮನೆಯಲ್ಲಿ ರೂಮಲ್ಲಿ ಹಾಕಿ ಅವನು ಬಾಗಿಲಾಕಿಡ್ಬೇಕಾ ಅಂತ. ನೋ, rule does not permits like that, because rule is very very strict. Rule is for all. ನೀವು ಒಬ್ಬ ಮುಸ್ಲಿಂ ಅಧಿಕಾರಿ ಅಥವಾ ಜೈನ್ ಅಧಿಕಾರಿ ಅಥವಾ ಸಿಖ್ ಅಧಿಕಾರಿ ಅಂತ ಹೇಳಿದ್ರು ಕೂಡ ನೀವು ಮುಸ್ಲಿಂ ಏರಿಯಾನಲ್ಲಿ ಪರಿಶೀಲನೆ ಮಾಡಬಾರದು, ಮತ ಪರಿಷ್ಕರಣೆ ಮಾಡಬಾರದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಪ್ರಾಯಶಃ ಅವರು ಕೊಟ್ಟಿದ್ದಾರೆ, ಯಾರು ದೂರು ಕೊಟ್ಟಿದ್ದ ಮಾತ್ರಕ್ಕೆ ಎಲೆಕ್ಷನ್ ಕಮಿಷನ್ ಆ ರೀತಿ ತೀರ್ಮಾನ ತಗೊಳುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕಾನೂನುಗಳಲ್ಲಿ ಎಲ್ಲವೂ ಕೂಡ ಜಾತ್ಯತೀತವಾಗಿರಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಒಂದು ಇಂಟಿಗ್ರಿಟಿ ಇದೆಯಲ್ಲ, ಅದು ದಟ್ ಈಸ್ ಅನ್ಕ್ವಶ್ಚನಬಲ್. ಆ ಕ್ವಶನ್ ಯಾವಾಗ ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಧರ್ಮಕ್ಕೆ ಸೇರಿದಂಥ ಒಬ್ಬ ಸರ್ಕಾರಿ ಅಧಿಕಾರಿ ಆ ಒಂದು ಧರ್ಮದ ಪರವಾಗಿ ಈ ರೀತಿ ಕೆಲಸ ಮಾಡಿದ್ದಾನೆ ಅಂತಕ್ಕಂಥದ್ದು ಸಾಬೀತಾಗಬೇಕು. ಆಗ ಆ ಒಂದು ಪ್ರೊಸೀಜರಲ್ ಲ್ಯಾಪ್ಸಸ್ಸು, ಡ್ಯೂಟಿ ಡೆರಿಲಿಕ್ಷನ್ ಆಫ್ ಡ್ಯೂಟೀಸ್ ಕೆಳಗಡೆಗೆ ಅವನ ಮೇಲೆ ಚುನಾವಣಾ ಆಯೋಗ ಒಂದು ವಿಚಾರಣೆ ನಡೆಸಿ ಇದೆಲ್ಲ ಖಾತರಿ ಆದ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ದಿಸ್ ಇಸ್ ದಿ ಎಕ್ಸಾಕ್ಟ್ ಥಿಂಗ್. ನೀವು ಒಬ್ಬ ಚುನಾವಣಾ ಆಯೋಗ ಅಥವಾ ಚುನಾವಣಾಧಿಕಾರಿಯಾಗಿ ನಿಯೋಜನೆ ಮಾಡಬೇಕಾಗಿದ್ರೆ ಇವರ ಧರ್ಮವನ್ನು ಗುರುತಿಸಿ ನೀವು ಡೆಪ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. This is very clear. ಸರ್, ಈಗ ಇವರು ಬೇಡಿಕೆ ಏನಂದ್ರೆ ಸಸ್ಪೆಂಡ್ ದಿ ಆನ್ಗೋಯಿಂಗ್ SIR process in Karnataka and direct the re-verification of all enumeration forms already collected and ensure mandatory door to door. ಅಂದ್ರೆ ಸರ್, ಈಗಾಗಲೇ ಏನು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲವನ್ನು ಕೂಡ ವಾಪಸ್ ತಗೊಳ್ಬೇಕಾ, ಫ್ರೆಶ್ ಆಗಿ ವಿತರಣೆ ಮಾಡಬೇಕಾ, ಅಥವಾ ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳನ್ನ ಬದಿಗಿಟ್ಟು ಮತ್ತೆ ರೀಪ್ರಾಸೆಸ್ ನಡಿಬೇಕಾ? ಹೆಂಗಿದು, ಏನಿದು ಸರ್? ಇದೆ, ದೇರ್ ಆರ್ ಸೋ ಮೆನಿ ಕ್ವಶನ್ಸ್, ಕಾಂಪ್ಲೆಕ್ಸಿಟೀಸ್ ಹಿಯರ್. ಈಗ ಎಷ್ಟು ದಿನ ಆಯಿತು ಶುರುವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ಮುಂಚೆ ಇವರಿಗೆ ಸರಿಯಾದಂತಹ ಒಂದು ಮಾಹಿತಿ, ತರಬೇತಿ ಕೊಡಲಾಗಿದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ನಿಮಗೆ ಡೋರ್ ಟು ಡೋರ್ ಮನೆಗೆ ಬರ್ತಾ ಇದ್ದಾರಾ, ಅದು ಕೂಡ ಒಂದು ಇಟ್ ಇಸ್ ಎ ಸಬ್ಜೆಕ್ಟ್ ಮ್ಯಾಟರ್. ಬಂದಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಫಾರಮ್ಗಳು ಸರಿಯಾಗಿದೆಯಾ? ಈಗ ನನಗೆ ಗೊತ್ತಿದ್ದ ಹಾಗೆ ನನಗೆ ಕೆಲವು ಮಾಹಿತಿಗಳಿದೆ. ಯಾರಿಗೆ ಮತದಾರರು, ಈಗ ಉದಾಹರಣೆಗೆ ನೀವು ಬಸವನಗುಡಿನಲ್ಲಿ ವೋಟ್ ಮಾಡಿರ್ತೀರಾ, ಜಯನಗರಕ್ಕೆ ಬಂದಿರ್ತೀರಾ ಅಥವಾ ಮಲ್ಲೇಶ್ವರಕ್ಕೆ ಬಂದಿರ್ತೀರಾ, ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಫಾರಮ್ ಯಾವುದು? ಇವ್ರು ಕೊಟ್ಟಿರ್ತಕ್ಕಂಥ ಫಾರಮ್ ಯಾವುದು ಅಂದರೆ ಹೊರ ರಾಜ್ಯದ ಮತದಾರರಿಗೆ ಅಂತಕ್ಕಂಥ ಫಾರಮ್ಸ್ ಕೊಟ್ಟಿದ್ದಾರೆ.
ಇರ್ರೆಲವೆಂಟ್, ಹೌದು ಸರ್, ಬಹಳ ಬಹಳ ಟೋಟಲಿ ಇರ್ರೆಲವೆಂಟ್. ನಾನು ಹೇಳೋದು ಇಲ್ಲಿ ನಾವು ಈ ಪ್ರಶ್ನೆ ಇರ್ತಕ್ಕಂಥದ್ದು ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡಬೇಕಾಗಿರೋರು ಯಾರು ಅಂದ್ರೆ ಅಂಬು ಕುಮಾರ್, ಚೀಫ್ ಎಲೆಕ್ಟ್ರಲ್ ಆಫೀಸರ್. ಅಂಬು ಕುಮಾರ್ ಹ್ಯಾಸ್ ಟು ಕಮ್ ಔಟ್. ಪತ್ರ ಬರೆದ್ಬಿಟ್ಟಿದೀನಿ, ಅದು ಮಾಡ್ಬಿಟ್ಟಿದೀನಿ, ಇದು ಮಾಡ್ಬಿಟ್ಟಿದೀನಿ, ಇವಾಗ ಸಂಜೆ ಬಂದಿರೋದು, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಈ ವಿಚಾರದಲ್ಲಿ ಅಂತ. ಆಲ್ರೆಡಿ ಕನ್ಫ್ಯೂಷನ್, ಗಲಾಟೆ ಮತ್ತು ಸಿಕ್ಕಾಪಟ್ಟೆ ಅನುಮಾನಗಳು ಸೃಷ್ಟಿಯಾಗಿದ್ದಾವೆ ಸರ್. ರಂಬು ಕುಮಾರ್ ಅಂತವರು ಯಾರು ಇವ ಅಧಿಕಾರಿ ಇದ್ದಾರೆ, ಈಗ ಇಲ್ಲಿ ನಾವು ಚುನಾವಣಾ ಆಯೋಗ ಮತ್ತೆ ಇಂಥ ಒಂದು ಪ್ರಕ್ರಿಯೆ ಮಾಡಬೇಕಾಗಿದ್ರೆ ದೇಶದಲ್ಲಿ ಅದೇ ಸಪರೇಟ್ ಮೆಕ್ಯಾನಿಸಮ್ ಇಲ್ಲ, ನಮ್ಮಲ್ಲಿ ಮೆಷಿನರಿ ಇಲ್ಲ. ನಮಗೆ ಸರ್ಕಾರಿ ಅಧಿಕಾರಿಗಳನ್ನೇ ನೆಚ್ಚಿಕೊಳ್ಳಬೇಕು. ಅವರ ಇಂಟಿಗ್ರಿಟಿಯನ್ನು ನೀವು ಪ್ರಶ್ನೆ ಮಾಡಾಗಿಲ್ಲ. ಅಧಿಕಾರಿ ಅಂತಕ್ಕಂಥವನು ನಿಯಮಾವಳಿಗಳ ಪ್ರಕಾರ ಕೆಲಸ ಮಾಡ್ತಾನೆ. ಸರ್ಕಾರ ಯಾವುದಾದ್ರೂ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಇನ್ಯಾವುದೇ ಸರ್ಕಾರ ಇರಲಿ, ಆದರೆ ಸರ್ಕಾರಿ ಅಧಿಕಾರಿ ಎಕ್ಸಿಕ್ಯೂಟಿವ್ ಹಿ ಈಸ್ ನಾಟ್ ದ ಪೊಲಿಟಿಷಿಯನ್. ಬಟ್ ಅವ್ರಿಗೆ ಮೆನ್ಷನ್ ಮಾಡಿರೋದೇ ಇದು ಏನು ಅಂದ್ರೆ ಅವರಿಗೆ ಅನುಮೋದಿತ ಕಾರ್ಯವಿಧಾನವನ್ನ ಅವರು ಪರಿಗಣಿಸ್ತಾ ಇಲ್ಲ. ಈ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಅವರಿಗೆ ಕಳಿಸೋಕೆ ಮುಂಚೆ ಸರಿಯಾದಂತಹ ಒಂದು ಪ್ರಕ್ರಿಯೆ, ತರಬೇತಿ ಎಲ್ಲ ಕೊಡ್ಬೇಕಲ್ಲ. ನೀವು ಯಾರು ಕೊಡ್ಬೇಕಿದ್ರೆ ಯಾರ ಜವಾಬ್ದಾರಿ? ಚುನಾವಣಾ ಆಯೋಗದ ಈ ಅಂಬು ಕುಮಾರ್. ಯಾವ ಚುನಾವಣಾ ಆಯೋಗ ಸರ್? ರಾಜ್ಯ ಸರ್ಕಾರದ ನಿರ್ದೇಶನದ ಮೇಲೆ ನಡೀತಾ ಇರುವಂತಹ ರಾಜ್ಯ ಚುನಾವಣಾ ಆಯೋಗನೋ ಅಥವಾ ಕೇಂದ್ರ ಚುನಾವಣಾ ಆಯೋಗನೋ ಇಲ್ಲಿ ಸ್ಪ್ಲಿಟ್ ಆಗಿದೆ. ಇಲ್ಲಿ ಸ್ಪ್ಲಿಟ್ ಆಗೋಗಿದೆ. ಚುನಾವಣಾ ಅಧಿಕಾರಿ ಅಂತಿದ್ದಾರಲ್ಲ, ಚೀಫ್ ಎಲೆಕ್ಟ್ರಲ್ ಆಫೀಸರ್, ಈವನ್ ಚುನಾವಣಾ ಆಯೋಗಕ್ಕೆ ಕೆಲಸ ಕೊಟ್ಟಿಲ್ಲ. ಚುನಾವಣಾ ಆಯೋಗಕ್ಕೆ ಏನಾದ್ರೂ ಕೆಲಸ ಕೊಟ್ಟಿದ್ರೆ ಅವ್ರು ಸರಿಯಾಗಿ ಮಾಡ್ತಾ ಇದ್ರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಈಗ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕೆನಾಟ್ ಬಿ ಕಾಲ್ಡ್ ಆಸ್ ಎಲೆಕ್ಷನ್ ಕಮಿಷನರ್ ಹಿಯರ್. ಮೇಡಮ್, ಕೈಂಡ್ಲಿ ಮೇಕ್ ಇಟ್ ಅ ಪಾಯಿಂಟ್. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮುಖ್ಯ ಏನು, ಚುನಾವಣಾ ಅಧಿಕಾರಿ ಇಸ್ ನಾಟ್ ಚುನಾವಣಾ ಆಯುಕ್ತ. ನೀವು ಚುನಾವಣಾ ಆಯೋಗಕ್ಕೆ ಕೆಲಸ ಕೊಟ್ಟಿದ್ರೆ ಅವ್ರು ಮಾಡ್ತಾ ಇದ್ರೇನೋ? ದಿಸ್ ಇಸ್ ಮೈ ಬೇಸಿಕ್ ಕ್ವಶನ್. ಎರಡನೇದು, ಈ ಎಲ್ಲ ಗೊಂದಲಗಳಿಗೆ ಇವತ್ತು ಅಂಬು ಕುಮಾರ್ ಅವರು ನಿಮ್ಮ ಚಾನೆಲ್ಗೆ ಒಂದು ದಿನ, ಇನ್ನೊಂದು ಚಾನೆಲ್ಗೆ ಒಂದು ದಿನ, ಇಡೀ ದಿನ 1 ಗಂಟೆ ಜನರಿಗೆ ತಿಳಿಸಬೇಕಾಗಿತ್ತು. ಹಿ ಹ್ಯಾಸ್ ಫೇಲ್ಡ್ ಅಂತ ಹೇಳ್ತೀನಿ. ಆಲ್ ರೈಟ್, ವಿಲ್ ಕಮ್ ಬ್ಯಾಕ್. ಎಸ್, ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.